ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತ್ ಅವರು. ಆದಮೇಲೆ ಈಗಾಗಲೇ ನೀವು ಸುದ್ದಿಗಳಲ್ಲಿ ನೋಡ್ತಾ ಇದ್ದೀರಿ, ವಿಮಾನ ದುರಂತ 200ಕ್ಕೂ ಅಧಿಕ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು. ಜೊತೆಗೆ 230 ಜನ ಪ್ರವಾಸ ಮಾಡ್ತಾಯಿದ್ರು, 10 ಜನ ಸಿಬ್ಬಂದಿ ಇದ್ದರು, 2 ಪೈಲಟ್ ಇದ್ದರು, ಅದು ಸಹ ಪೈಲಟ್ ಇದ್ದರು, 11 ವಿಮಾನದಲ್ಲಿ ಮಕ್ಕಳು. ಇವರೆಲ್ಲ ಹೊರಟಂಥ ವಿಮಾನ ಅಹಮದಾಬಾದ್ನಿಂದ ಕೆಲವೇ ಕ್ಷಣಗಳಲ್ಲೇ ಏರು ಮುಂದೆ ಬಿದ್ದು ಹೋದಂಥದ್ದು ಅಂತ ಟೇಕ್ ಆಫ್ ಆಗುವಲ್ಲ. ಜಗದಲ್ಲಿ ಭಾಳಷ್ಟು ವಿಮಾನ ದುರಂತಗಳು ಟೇಕ್ ಆಫ್ ಆಗಿ ಮುಂದೆ ಆಗ್ತಾವೆ ಅನ್ನೋ ಒಂದು ರಿಪೋರ್ಟು. 35% ವಿಮಾನಗಳು ಇಲ್ಲ ಇಳಿವು ಮುಂದೆ ಆಗ್ತಾವೆ ಅನ್ನುವಂಥವು. ಹೀಗಾಗಿ ಇವೆರಡರ ವಿಷಯದಲ್ಲೇ ಗಮನ ಹರಿಸ್ಬೇಕಾಗಿದ್ದು, ಎಚ್ಚರ ವಹಿಸ್ಬೇಕಾಗಿದ್ದು ಪ್ರತಿಯೊಬ್ಬ ಪೈಲಟಿನ ಮತ್ತು ಪ್ರತಿಯೊಬ್ಬ ತಂತ್ರಜ್ಞನ ಏನಪ್ಪ ಅಂದ್ರೆ ಕಾಳಜಿ ಇರಲೇಬೇಕಾದಂಥದ್ದು. ಹೀಗಾಗಿ ಒಂದು ಸ್ವಲ್ಪ ವಿಮಾನ ದುರಂತಗಳು ಕಡಿಮೆ ಆಗಿದ್ದಾವೆ ಅಂತ ಏನೇನೋ ಅಂತಿದ್ವಿ ನಾವು. ಆದರೆ ಫಸ್ಟ್ ಟೈಮ್ ಬೋಯಿಂಗ್ 787 ಫಸ್ಟ್ ಟೈಮ್ ದುರಂತ ಆಗಿದ್ದು ಅಮೇರಿಕಾದ ಪ್ರಾಡಕ್ಟು. ಇದರಲ್ಲೇ ಈ 3 ರೀತಿಯ ಈ ವಿಮಾನಗಳಿದ್ದು, ಇದರಾಗಿ ಇದು ಸಣ್ಣದ ಇದು ದೊಡ್ಡದಲ್ಲ ಅನ್ನುವಂಥ ವಾರ್ತೆಗಳು ಇದ್ದಾವೆ. ಅದೇನೋ ಅಲ್ಲಿ ಯಾಕೆ ಆಯ್ತು ಇದು ದುರಂತ ಅನ್ನುವಂಥದ್ದು. ಇದರಲ್ಲೇ ಮಾಜಿ ಗುಜರಾತ್ ಮುಖ್ಯಮಂತ್ರಿ ರೂಪಾಣಿ ಅವರಿದ್ದರು, ವಿಜಯ ರೂಪಾಣಿ ಅವರು. ಜೊತೆಗೆ ಹೆಚ್ಚು ಕಡಿಮೆ 203 ಜನ ಪ್ರಯಾಣಿಕರಿದ್ದರು. ಮತ್ತು ಇನ್ನೊಂದು ದುರಂತ ಏನಪ್ಪ ಅಂದ್ರೆ, ಇದು ಬೀಳು ಮುಂದೆ ಈ ವೈದ್ಯಕೀಯ ಕಾಲೇಜ್ ಮೇಲೆ ಬಿದ್ದ ಅಲ್ಲಿಯೂ ಅನೇಕ ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ವಾರ್ತೆಗಳಿಂದಾಗಿ ವಿಶೇಷವಾಗಿ ಎಲ್ಲರಿಗೂ ಗಾಬರಿ ಆಗ್ಯದ. ಈ ಪೂರ್ವದಲ್ಲೇ 15 ವರ್ಷಗಳಿಂದ